ನಮಸ್ಕಾರ ಎಲ್ಲರಿಗೂ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹೊಸ ವರ್ಷ, ಹೊಸ ದಿನ, ಮೊದಲನೇ ದಿನ ದೇವಸ್ಥಾನದಿಂದ ಶುರು ಮಾಡ್ತಾ ಇದ್ದೀವಿ. ನೋಡ್ತಲೇ 2025 ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ನಿನ್ನೆ ಮೊನ್ನೆ 2025 Jan 1st ಸೆಲೆಬ್ರೇಟ್ ಮಾಡಿರೋ ಥರ ಫೀಲ್ ಆಗ್ತಾ ಇದೆ. ಆಲ್ರೆಡಿ 2026 ಬಂದಾಯಿತು. ಹೊಸ ವರ್ಷಕ್ಕೆ ಯಾರ್ದೆಲ್ಲ ಏನೆಲ್ಲ ರೆಸಲ್ಯೂಷನ್ಸ್ ಇರುತ್ತೆ, ನೆಕ್ಸ್ಟ್ 2026 ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಏನೆಲ್ಲ ಪ್ಲ್ಯಾನಿಂಗ್ಸ್ ಇದೆ ಅಂತೆಲ್ಲ ಒಂದಷ್ಟು ಲಿಸ್ಟ್ಗಳು ರೆಡಿ ಆಗಿರುತ್ತೆ. ಅದು ಈಗ ಆಲ್ರೆಡಿ ಹೋಗಿರೋ 2025ಗೆ ಬಾಯ್ ಹೇಳಿ 2026ಗೆ ಎಂಟ್ರಿ ಕೊಡೋಣ. ಈ ವರ್ಷದಲ್ಲಿ ಎಷ್ಟು ಸಾಧ್ಯ ಅಷ್ಟು ಪಾಸಿಟಿವ್ ಆಗಿದ್ದು ನಮ್ಮ ಒಂದು ಲೈಫ್ ಸ್ಟೈಲ್ನ ನಮಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಅಳವಡಿಸ್ಕೊಂಡು ನಮ್ಮ ಲೈಫ್ನ ಲೀಡ್ ಮಾಡೋಣ. ಸಕ್ಸಸ್ ಕಡೆಗೆ ನಾವು ಫೋಕಸ್ ಕೂಡ ಮಾಡೋಣ. ನಾವು ಫ್ಯಾಮಿಲಿ ಎಲ್ಲ ಸರಿ ನ್ಯೂ ಇಯರ್ ಅಂತಂದಮೇಲೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಪ್ಲ್ಯಾನ್ ಮಾಡುವಾಗ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಮೇಲ್ಕೋಟೆ. ತುಂಬ ದಿನ ಆಗಿದೆ ಹೋಗಿದ್ದು ಬರೋಣ ಅಂತೇಳಿ ಮೇಲ್ಕೋಟೆಗೆ ಪ್ಲ್ಯಾನ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ಸೊ ಮೇಲ್ಕೋಟೆಗೆ ಹೋಗಿ ದೇವಸ್ಥಾನ ನೋಡಿಕೊಂಡು ದರ್ಶನ ಮಾಡಿಕೊಂಡು ಅಲ್ಲೇ ಒಂದಷ್ಟು ಪ್ಲೇಸ್ಗಳನ್ನೆಲ್ಲನೂ ನೋಡ್ಕೊಂಡು ಕೂಡ ಬಂದ್ವಿ. ತುಂಬಾ ಚೆನ್ನಾಗಿತ್ತು. ದೇವಸ್ಥಾನಕ್ಕೆ ಹೋಗಿ ಫಸ್ಟ್ ಡೇ ಒಂದೊಳ್ಳೆ ವರ್ಷದ ಮೊದಲನೇ ದಿನ ದೇವಸ್ಥಾನದಿಂದ ಶುರುವಾಗಿದೆ. ಬ್ಲೆಸ್ಡ್ ಡೇ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಮನಸ್ಸಿಗೆ ಸಮಾಧಾನ ಕೂಡ ಆಯಿತು. ಆಲ್ಮೋಸ್ಟ್ ಫುಲ್ ಡೇ ನಾವು ಮೇಲ್ಕೋಟೆಯಲ್ಲೇ ಕಳೆದಿದ್ದೀವಿ. ಅಷ್ಟು ಚೆನ್ನಾಗಿತ್ತು ಕೂಡ ಪ್ಲೇಸು. ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು ನಂತರ ನಾವು ಅಕ್ಕ ತಂಗಿ ಕೊಳ ಅಂತ ಅಂದ್ಬಿಟ್ಟಿದೆ ಅಲ್ಲಿ. ಸೊ ಆ ಕೊಳದ ಹತ್ರ ಹೋಗಿದ್ವಿ. ಅಲ್ಲಿ ಪುಟ್ಟು ಮೀನುಗಳು ತುಂಬ ಚೆನ್ನಾಗಿ ಓಡಾಡ್ತಾ ಇದ್ವು. ಸೊ ಅದನ್ನೆಲ್ಲ ನೋಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲಿಂದ ರಾಯಗುಡ್ಡಕ್ಕೆ ಹೋದ್ವಿ. ಅಲ್ಲಿ ಅಕ್ಕ ತಂಗಿ ಕೊಳ ನೋಡ್ಕೊಂಡು ಅದಾದಮೇಲೆ ರಾಯಗುಡ್ಡಗೆ ಹೋದ್ವಿ. ಅಲ್ಲೂ ಕೂಡ ತುಂಬ ಚೆನ್ನಾಗಿತ್ತು ಪ್ಲೇಸು, ರಶ್ ಇರಲಿಲ್ಲ. ಇದು ಬಂದುಬಿಟ್ಟು ಶೂಟಿಂಗ್ ಪಾಯಿಂಟ್ ಅಂತ ಹೇಳ್ತಾರಲ್ವ, ಎಲ್ಲ ಮೂವಿಗಳಲ್ಲೂ ಶೂಟಿಂಗ್ಸಲ್ಲಿ ಇದನ್ನು ತೊಗೊಂಡಿರ್ತಾರೆ. ಮೇ ಬಿ ಸಿಂಹ ಮೂವಿಯಲ್ಲೆಲ್ಲ ಇದೆಯಲ್ಲ, ಸೊ ಅದೇ ಜಾಗ. ಹೋಗಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಸ್ವಲ್ಪ ಹೊತ್ತು ಆಲ್ಮೋಸ್ಟ್ 1.5 ಅವರ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಅಷ್ಟು ಚೆನ್ನಾಗಿತ್ತು ನೋಡಿ, ಎಷ್ಟು ಪ್ಲೆಸೆಂಟಾಗಿತ್ತು ಗೊತ್ತಾ ಪ್ಲೇಸು. ಸೊ ಅಲ್ಲಿಯೇ ಪ್ಲೇಸಸ್ ಎಲ್ಲ ನೋಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಬರ್ತಾ ಈ ಚೈಲ್ಡ್ಹುಡ್ಡಲ್ಲಿ ಸಿಗ್ತಿತ್ತು ಗೊತ್ತಾ ಬೋಟಿ, ಅದೆಲ್ಲ ಇಟ್ಕೊಂಡಿದ್ರು. ಅದನ್ನೆಲ್ಲ ತೊಗೊಂಡು ಚುರುಮುರಿ ಮಾಡಿಸ್ಕೊಂಡು ತಿನ್ಕೊಂಡು ಬಂದ್ವಿ. ಟೇಸ್ಟಿಯಾಗಿತ್ತು, ಸಖತ್ತಾಗಿತ್ತು. ಅದಾದಮೇಲೆ ಮೇಲ್ಕೋಟೆಗೆ ಹೋದ್ಮೇಲೆ ಪುಳಿಯೋಗರೆ ತಿಂದಿಲ್ದಿರ ಬಂದರೆ ಚೆನ್ನಾಗಿರೋದಿಲ್ಲ ಅಲ್ವಾ. ಸೊ ಅದಕ್ಕೆ ಅಲ್ಲೇ ಪುಳಿಯೋಗರೆ ತೊಗೊಂಡು ತಿಂದ್ಕೊಂಡು ಮನೆಗೂ ಕೂಡ ಪಾರ್ಸಲ್ ತೊಗೊಂಡು ಪುಳಿಯೋಗರೆ ಗೊಜ್ಜನ್ನ. ಸೊ ಮನೆಗೆ ಬಂದ್ವಿ. ಇಷ್ಟ ಆಗಿತ್ತು ನನ್ನ January 1st ಮಿನಿ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.